ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ ಗೌಡನನ್ನ ಈಗ ಹಾಜರುಪಡಿಸಲಾಗಿದೆ. ರಾಜೀವ್ ಗೌಡ ವಕೀಲರಿಂದ ಬೇಲ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸ ಆಗುತ್ತೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ಅಲ್ಲಿ ವಕೀಲರು ಬಂದಿದ್ರು. ರಾಜೀವ್ ಗೌಡ ಬರ್ತಾ ಇದ್ದಂತೆ ಆ ರಾಜೀವ್ ಗೌಡನ ವಕೀಲರು ಕೂಡ ಅಲ್ಲಿ ಹಾಜರಿದ್ದದನ್ನು ನಾವು ಗಮನಿಸಿದ್ವಿ. ಈಗ ರಾಜೀವ್ ಗೌಡ ಪರ ವಕೀಲರಿಂದ ಅರ್ಜಿ ಸಲ್ಲಿಸಲಾಗುತ್ತೆ. ಈ ಅರ್ಜಿಗೆ ಎಷ್ಟು ಮಾನ್ಯತೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಂತ ರಾಜೀವ್ ಗೌಡ ವಕೀಲರಿಂದ ಬೇಲ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ ಗೌಡ ಹಾಜರು ಆಗ್ತಾ ಇದ್ದಂತೆ ಬೇಲ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಕರೆತಂದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೆಡಿಕಲ್ ಆಗಿ ರಾಜೀವ್ ವಕೀಲರು ಕೋರ್ಟ್ಗೆ ಕರೆತರ್ತಾ ಇದ್ದಂತೆ ವಕೀಲರು ಕೂಡ ಅಲ್ಲಿ ಹಾಜರಿದ್ರು. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ವಕೀಲರು ಕೂಡ ಅಲ್ಲಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ಗೆ ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿದೆ. ನಿರೀಕ್ಷಣಾ ಜಾಮೀನು ರದ್ದಾಗಿತ್ತು. ಈಗ ಅರ್ಜಿಯನ್ನ ಸಲ್ಲಿಸಲಾಗಿರೋದು ಮತ್ತೆ ಜಾಮೀನಿಗಾಗಿ ಎಷ್ಟು ಮಾನ್ಯತೆಯನ್ನ ಪಡೆಯುತ್ತೆ ಈ ಅರ್ಜಿ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಪೊಲೀಸರು ಈತನನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾರೆ. ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಅಂತ ಹೇಳಿ. ಈ ಅವಧಿಯಲ್ಲಿ ಆತನನ್ನ ಸಂಪೂರ್ಣ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗುತ್ತೆ. ಈಗಾಗಲೇ ಎಫ್ಎಸ್ಎಲ್ ಅವರು ಈತನ ಧ್ವನಿ ಸಂಗ್ರಹ ಮಾಡಿದ್ದಾರೆ. ಮ್ಯಾಚ್ ಮಾಡೋದು, ಅಮೃತಾ ಗೌಡಗೆ ಫೋನ್ ಮಾಡಿ ಧಮಕಿ ಹಾಕಿದಂತಹ ಆ ವಾಯ್ಸ್ ಮತ್ತೆ ಇಲ್ಲಿ ಮಾತಾಡಿದಂತಹ ವಾಯ್ಸ್ ಮ್ಯಾಚ್ ಮಾಡಿ ಅದನ್ನ ಅಫಿಷಿಯಲ್ ಕನ್ಫರ್ಮ್ ಮಾಡುವಂತದ್ದು ಕೆಲಸ ಆಗುತ್ತೆ. ಇನ್ನ ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ, ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಈ ರಾಜೀವ್ ಗೌಡನ ಬಂಧನ ನಿನ್ನೆ ಆಯಿತು ಕೇರಳದಲ್ಲಿ. ಅಲ್ಲಿಂದ ನೇರವಾಗಿ ಈತನನ್ನ ಕರ್ಕೊಂಡು ಬರುವಂತ ಕೆಲಸ ಆಗಿದೆ. ಸದ್ಯ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನು ನೀಡ್ತಾ ಇದ್ದಾರೆ ನನ್ನ ಕೊಲೀಗ ರಂಜಿತ್. ಈಗ ಕೋರ್ಟ್ ಇಂದಾನೆ ನೇರ ಸಂಪರ್ಕದಲ್ಲಿ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ಈಗಷ್ಟೇ ರಾಜೀವ್ ಗೌಡ ಅವರ ಪರವಾದ ವಕೀಲರು ಅಡ್ವೊಕೇಟ್ ಟೀಮ್ ಇತ್ತಲ್ಲ, ಯಾವಾಗ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡ ಅವರನ್ನ ಕರ್ಕೊಂಡು ಬಂದ್ರು ಪೊಲೀಸರು, ಇಲ್ಲಿ ಅವರ ಅಡ್ವೊಕೇಟ್ ಟೀಮ್ ಒಂದು 3-4 ಜನ ವಕೀಲರು ಅವರಿಗೋಸ್ಕರ ಕಾಯ್ತಾ ಇದ್ರು. ಬೇಲ್ ಅರ್ಜಿಯನ್ನ ಈಗ ಮೂವ್ ಮಾಡಿದ್ದಾರೆ. ರಾಜೀವ್ ಗೌಡ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ನ್ಯಾಯಾಧೀಶರ ಮುಂದೆ ಅವರು ಏನ್ ಹೇಳಬೇಕಾಗಿತ್ತು, ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಲ್ಲಿ ಕಲಾಪಗಳು ನಡೆಯುತ್ತಲ್ಲ, ಬೇಲ್ ಅರ್ಜಿಯನ್ನ ಈಗ ನ್ಯಾಯಾಧೀಶರ ಮುಂದೆ ರಾಜೀವ್ ಗೌಡ ಅವರ ಪರವಾದ ವಕೀಲರು ನಂದಿದ್ರಲ್ಲಿ ಏನೂ ಕೂಡ ಇದರಲ್ಲಿ ತಪ್ಪು ಇಲ್ಲ ಅನ್ನೋದರ ಕುರಿತಾಗಿ ಬೇಲ್ ಅರ್ಜಿಯನ್ನ ಮೂವ್ ಮಾಡಿದ್ದಾರೆ. ರಾಜೀವ್ ಗೌಡ ಈ ಪ್ರಕರಣದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿ ಆನಂತರ ಸುಟ್ಟಾಕ್ತೀನಿ ಅಂತ ಹೇಳಿ ಎಲ್ಲ ಹೇಳಿದ್ದು, ಕೊಲೆ ಬೆದರಿಕೆ ಎಲ್ಲ ಹಾಕಿರುವಂತದ್ದಿತ್ತಲ್ಲ, 2 ಎಫ್ಐಆರ್ ದಾಖಲಾಗಿತ್ತು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜೀವ್ ಗೌಡ ಈ 13 ದಿನಗಳ ಕಾಲ ಎಲ್ಲಿಗೆ ಹೋದ್ರು ಅನ್ನೋದು ಬೇಕಾಗುತ್ತಲ್ಲ, ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಅದನ್ನ ಮಾನ್ಯ ಮಾಡಿರಲಿಲ್ಲ. ಈಗ ಮತ್ತೆ ಇವತ್ತು ಕೋರ್ಟ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರನ್ನ ಕೇರಳದ ಮಣಪುರಂನಿಂದ ಬಂಧನ ಮಾಡಿಕೊಂಡು ಬಂದು ಕರೆದುಕೊಂಡು ಬಂದು ಮೆಡಿಕಲ್ ಮಾಡಿ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಜೆಎಂಎಫ್ಸಿ ಕೋರ್ಟ್ಗೆ ಕರೆದುಕೊಂಡು ಬಂದು ಈಗ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅವರ ವಕೀಲರ ತಂಡ ರಾಜೀವ್ ಗೌಡ ಅವರ ಇನ್ನೇನು ರಾಜೀವ್ ಗೌಡ ಅವರ ಮುಂದಿನ ಕಾನೂನಿನ ಹೋರಾಟ ಹೇಗಿರುತ್ತೆ ಅನ್ನೋದು ಕುತೂಹಲ ಇದೆ. ನ್ಯಾಯಾಧೀಶರು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ, ಅವರನ್ನ ಪೊಲೀಸ್ ಕಸ್ಟಡಿಗೂ ಕೊಡಬಹುದು, ಇಲ್ವಾ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಬಹುದು. ಪೊಲೀಸ್ ಕಸ್ಟಡಿಗೆ ಕೊಟ್ಟರು ಅಂತ ಹೇಳಿ ಆದ್ರೆ ರಾಜೀವ್ ಗೌಡ ಅವರನ್ನ ಇಲ್ಲಿವರೆಗೂ ಕೂಡ ವಿಚಾರಣೆ ಮಾಡಿದಾಗ ಅವರು ತಮ್ಮ ಮೊಬೈಲ್ ನಿಂದ ಅಮೃತಾ ಗೌಡಗೆ ಕಾಲ್ ಮಾಡಿ ಧಮಕಿ ಹಾಕಿದ್ರಲ್ಲ, ಆ ಮೊಬೈಲ್ ಮಾತ್ರ ಕೊಡದೆ ಮುಂಡಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿತ್ತು. ಈಗ ಆ ಮೊಬೈಲ್ ಬೇಕೇ ಆಗಿರೋದ್ರಿಂದಾಗಿ ಮತ್ತೆ ಅದರಲ್ಲಿರುವಂತಹ ಕೆಲವು ಡಾಟಾಗಳು, ಕಾಲ್ ಮಾಡಿರುವಂತಹ ಹಿಸ್ಟ್ರಿ ಎಲ್ಲ ಬೇಕಾಗಿರೋದ್ರಿಂದಾಗಿ ಅದಕ್ಕಾಗಿ ಈಗ ಪೊಲೀಸರು ಅವ್ರನ್ನ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿದಾವೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ರಾಜೀವ್ ಗೌಡ ಅವರು ಫೋನ್ ನಲ್ಲಿ ಮಾತಾಡಿದ್ರು ಅನ್ನೋದಕ್ಕೆ ಆ ವಾಯ್ಸ್ ಎವಿಡೆನ್ಸ್ ಗಳು ಬೇಕಾಗುತ್ತಲ್ಲ, ಈ ಕಾರಣದಿಂದ ರಾಜೀವ್ ಗೌಡ ಅವರನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಈ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ರಾಜೀವ್ ಗೌಡ ಅವರ ಬಂಧನ ಆದ ನಂತರ ಇವತ್ತು ನ್ಯಾಯಾಧೀಶರು ಅವರನ್ನ ಕಸ್ಟಡಿ ಕೊಡ್ತಾರಾ ಅಥವಾ ಅವರನ್ನ ನ್ಯಾಯಾಂಗ ಬಂಧನ ಕೊಡ್ತಾರಾ, ಪೊಲೀಸ್ ಕಸ್ಟಡಿ
ಮಾಡಿಕೊಡ್ತಾರ ಅನ್ನೋದು ಈಗಿರುವಂತ ಕುತೂಹಲ. ಸದ್ಯ ರಾಜೀವ್ ಗೌಡ ಅವರ ಬೆಂಬಲಿಗರು ಹೇಳೋ ಪ್ರಕಾರ ಇದರಲ್ಲಿ ರಾಜೀವ್ ಗೌಡ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ರಾಜೀವ್ ಗೌಡ ನಮ್ಗೆ ಕೊರೋನಾ ಸಮಯದಲ್ಲಿ ನಮ್ಗೆಲ್ರಿಗೂ ಕೂಡ ನೆರವಾದಂತ ನಾಯಕ, ಅವರನ್ನ ರಾಜಕೀಯವಾಗಿ ಹೆಣೆಯೋದಕ್ಕೆ ಮಾಡಿದಂತ ಷಡ್ಯಂತ್ರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಜೀವ್ ಗೌಡ ತಾವು ಯಾವುದೋ ಒತ್ತಡದಲ್ಲಿ ಅಥವಾ ಯಾವುದೋ ಒಂದು ಒತ್ತಡದಲ್ಲಿ ಅವರು ಅಮೃತ ಗೌಡಗೆ ಆ ರೀತಿ ಹೇಳಬಾರ್ದಾಗಿತ್ತು, ಅದು ಹೇಳಿದ್ದು ತಪ್ಪು, ಆದ್ರೆ ಅವ್ರು ಕ್ಷಮೆ ಕೂಡ ಕೇಳಿ ಆಗಿದೆ. ಆದ್ರೆ ಇದನ್ನ ಇಷ್ಟು ದೊಡ್ಡ ಹೈಡ್ರಾಮಾ ಮಾಡಿದ್ದು ಮಾತ್ರ ಸರಿಯಲ್ಲ ಅನ್ನೋದನ್ನ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದೆಲ್ಲವೂ ಕೂಡ ಕಾನೂನಿನ ಮೂಲಕವೇ ಬಗೆಹರಿಬೇಕಾಗಿರೋದ್ರಿಂದಾಗಿ ಅಮೃತ ಗೌಡ ಅವರು ಹೇಳಿರೋದು ಬಹಳ ಸ್ಪಷ್ಟವಾಗಿದೆ. ಮಹಿಳಾ ಅಧಿಕಾರಿ ಹೇಳಿರೋದು ನನಗಿದು ಬಹಳ ನೋವಾಗಿದೆ, ಈ ಕಾರಣದಿಂದ ಶಿಕ್ಷೆ ಆಗಬೇಕು, ಕಾನೂನಿನ ಮೇಲೆ ನಂಗೆ ನಂಬಿಕೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಎಂತದ್ದೇ ಒತ್ತಡ ಇದ್ರೂ ಕೂಡ ಕಾನೂನು ಇದನ್ನೆಲ್ಲವನ್ನ ಮಾನ್ಯ ಮಾಡದೆ ರಾಜೀವ್ ಗೌಡ ಒಂದು ವೇಳೆ ಆರೋಪಿ ಸಂಪರ್ಕದಲ್ಲಿ ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ ಗೌಡನನ್ನ ಈಗ ಹಾಜರುಪಡಿಸಲಾಗಿದೆ. ರಾಜೀವ್ ಗೌಡ ವಕೀಲರಿಂದ ಬೇಲ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸ ಆಗುತ್ತೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ಅಲ್ಲಿ ವಕೀಲರು ಬಂದಿದ್ರು. ರಾಜೀವ್ ಗೌಡ ಬರ್ತಾ ಇದ್ದಂತೆ ಆ ರಾಜೀವ್ ಗೌಡನ ವಕೀಲರು ಕೂಡ ಅಲ್ಲಿ ಹಾಜರಿದ್ದದನ್ನು ನಾವು ಗಮನಿಸಿದ್ವಿ. ಈಗ ರಾಜೀವ್ ಗೌಡ ಪರ ವಕೀಲರಿಂದ ಅರ್ಜಿ ಸಲ್ಲಿಸಲಾಗುತ್ತೆ. ಈ ಅರ್ಜಿಗೆ ಎಷ್ಟು ಮಾನ್ಯತೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಂತ ರಾಜೀವ್ ಗೌಡ ವಕೀಲರಿಂದ ಬೇಲ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ ಗೌಡ ಹಾಜರು ಆಗ್ತಾ ಇದ್ದಂತೆ ಬೇಲ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಕರೆತಂದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೆಡಿಕಲ್ ಆಗಿ ರಾಜೀವ್ ವಕೀಲರು ಕೋರ್ಟ್ಗೆ ಕರೆತರ್ತಾ ಇದ್ದಂತೆ ವಕೀಲರು ಕೂಡ ಅಲ್ಲಿ ಹಾಜರಿದ್ರು. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ವಕೀಲರು ಕೂಡ ಅಲ್ಲಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ಗೆ ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿದೆ. ನಿರೀಕ್ಷಣಾ ಜಾಮೀನು ರದ್ದಾಗಿತ್ತು. ಈಗ ಅರ್ಜಿಯನ್ನ ಸಲ್ಲಿಸಲಾಗಿರೋದು ಮತ್ತೆ ಜಾಮೀನಿಗಾಗಿ ಎಷ್ಟು ಮಾನ್ಯತೆಯನ್ನ ಪಡೆಯುತ್ತೆ ಈ ಅರ್ಜಿ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಪೊಲೀಸರು ಈತನನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾರೆ. ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಅಂತ ಹೇಳಿ. ಈ ಅವಧಿಯಲ್ಲಿ ಆತನನ್ನ ಸಂಪೂರ್ಣ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗುತ್ತೆ. ಈಗಾಗಲೇ ಎಫ್ಎಸ್ಎಲ್ ಅವರು ಈತನ ಧ್ವನಿ ಸಂಗ್ರಹ ಮಾಡಿದ್ದಾರೆ. ಮ್ಯಾಚ್ ಮಾಡೋದು, ಅಮೃತ ಗೌಡಗೆ ಫೋನ್ ಮಾಡಿ ಧಮಕಿ ಹಾಕಿದಂತಹ ಆ ವಾಯ್ಸ್ ಮತ್ತೆ ಇಲ್ಲಿ ಮಾತಾಡಿದಂತಹ ವಾಯ್ಸ್ ಮ್ಯಾಚ್ ಮಾಡಿ ಅದನ್ನ ಅಫಿಷಿಯಲ್ ಕನ್ಫರ್ಮ್ ಮಾಡುವಂತದ್ದು ಕೆಲಸ ಆಗುತ್ತೆ. ಇನ್ನ ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ, ಇಷ್ಟು ದಿನ ತಲೆಮರೆಸಿಕೊಂಡಿದ್ದಂತಹ ಈ ರಾಜೀವ್ ಗೌಡನ ಬಂಧನ ನಿನ್ನೆ ಆಯಿತು ಕೇರಳದಲ್ಲಿ. ಅಲ್ಲಿಂದ ನೇರವಾಗಿ ಈತನನ್ನ ಕರ್ಕೊಂಡು ಬರುವಂತ ಕೆಲಸ ಆಗಿದೆ. ಸದ್ಯ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನು ನೀಡ್ತಾ ಇದ್ದಾರೆ ನನ್ನ ಕೊಲೀಗ ರಂಜಿತ್. ಈಗ ಕೋರ್ಟ್ ಇಂದಾನೆ ನೇರ ಸಂಪರ್ಕದಲ್ಲಿ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ಈಗಷ್ಟೇ ರಾಜೀವ್ ಗೌಡ ಅವರ ಪರವಾದ ವಕೀಲರು ಅಡ್ವೊಕೇಟ್ ಟೀಮ್ ಇತ್ತಲ್ಲ, ಯಾವಾಗ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡ ಅವರನ್ನ ಕರ್ಕೊಂಡು ಬಂದ್ರು ಪೊಲೀಸರು, ಇಲ್ಲಿ ಅವರ ಅಡ್ವೊಕೇಟ್ ಟೀಮ್ ಒಂದು 3-4 ಜನ ವಕೀಲರು ಅವರಿಗೋಸ್ಕರ ಕಾಯ್ತಾ ಇದ್ರು. ಬೇಲ್ ಅರ್ಜಿಯನ್ನ ಈಗ ಮೂವ್ ಮಾಡಿದ್ದಾರೆ. ರಾಜೀವ್ ಗೌಡ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ನ್ಯಾಯಾಧೀಶರ ಮುಂದೆ ಅವರು ಏನ್ ಹೇಳಬೇಕಾಗಿತ್ತು, ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಲ್ಲಿ ಕಲಾಪಗಳು ನಡೆಯುತ್ತಲ್ಲ, ಬೇಲ್ ಅರ್ಜಿಯನ್ನ ಈಗ ನ್ಯಾಯಾಧೀಶರ ಮುಂದೆ ರಾಜೀವ್ ಗೌಡ ಅವರ ಪರವಾದ ವಕೀಲರು ನಂದಿದ್ರಲ್ಲಿ ಏನೂ ಕೂಡ ಇದರಲ್ಲಿ ತಪ್ಪು ಇಲ್ಲ ಅನ್ನೋದರ ಕುರಿತಾಗಿ ಬೇಲ್ ಅರ್ಜಿಯನ್ನ ಮೂವ್ ಮಾಡಿದ್ದಾರೆ. ರಾಜೀವ್ ಗೌಡ ಈ ಪ್ರಕರಣದಲ್ಲಿ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿ ಆನಂತರ ಸುಟ್ಟಾಕ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು, ಕೊಲೆ ಬೆದರಿಕೆ ಎಲ್ಲ ಹಾಕಿರುವಂತದ್ದಿತ್ತಲ್ಲ, 2 ಎಫ್ಐಆರ್ ದಾಖಲಾಗಿತ್ತು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜೀವ್ ಗೌಡ ಈ 13 ದಿನಗಳ ಕಾಲ ಎಲ್ಲಿಗೆ ಹೋದ್ರು ಅನ್ನೋದು ಬೇಕಾಗುತ್ತಲ್ಲ,